ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 20, ಭಾಗ 18, 19 ನೋಡಿಕೊಂಡು ಭಾಗ 20 ನೋಡಿ. ಯೋ ಅಮಾವಾಸ್ಯೆ ಬದುಕಿದ್ಯಾರೇನ ಅಮಾವಾಸ್ಯೆ? ಅಣ್ಣ ನಾಗಣ್ಣ ಬದುಕಿದೀನಿ ಕಣ್ಣಾಗಣ್ಣ. ಒಸಿಯ ಬಾಯಿ ಎತ್ತೆತ್ತಗೋ ಹೋಗ್ಬಿಟ್ಟೆ ಕಣ್ಣಾಗಣ್ಣ. ಶಾಕ್ ಹೊಡೆದಿರಕ್ಕೆ ಆ ಕಾಲು ಎತ್ತೆತ್ತಗೋ ತಿರ್ಕೊಂಡೋ ಕಣ್ಣಾಗಣ್ಣ. ಅಣ್ಣೋಯ್ ಯಾಕೋ ಕಣ್ಣಾಗಣ್ಣ, ನನಗೆ ಭಯವಾಗ್ತೈತೆ ನಾಗಣ್ಣ. ಶಾಕ್ ಹೊಡೆದಾಗಿದ್ದತಿ ನಾಗಣ್ಣ, ನನ್ನ ಏನಾದರೂ ಮಾಡಿ ಉಳಿಸ್ಕೊಳ್ಳಾಗಣ್ಣ. ಏನು ಅಂತ ಮಾತಾಡ್ತೀಯಲ್ಲ ಅಮಾವಾಸ್ಯೆ? ನಾನು ಕೈ ಬಿಟ್ಟೇನೆ ನಿನ್ನ, ಉಳಿಸ್ಕೊಂತೀನಿ ಸುಮ್ಕಿರ್ಲ ಅಮಾವಾಸ್ಯೆ. ದೇವ್ರ ಅಂಬನು ಮ್ಯಾಲೆ ನೋಡ್ತವನೆ ಕಣ್ಲ ಅಮಾವಾಸ್ಯೆ. ಸುಮ್ಕಿರ್ಲ, ನಿನ್ಗೇನು ಆಗಾಕಿಲ್ಲ. ಇನ್ನು ಆಗಣ್ಣ ಇರೋವರೆಗೂ ಓಸಿಯ ಡಾಕ್ಟ್ರು ಬತ್ತಾರೆ ಕಣ್ಲ. ಒಂದು ರವ್ವಟು ವೆಯ್ಟ್ ಮಾಡ್ಲಾ, ಬತ್ತಾರೆ ಡಾಕ್ಟ್ರು. ಏನು ಆಗಿಲ್ಲ, ಸುಮ್ಕಿರ್ಲ ಅಮಾವಾಸ್ಯೆ. ಚಂದಕ್ಕೆ ಇದೆಯಾ? ಒಂದು ಸ್ವಲ್ಪ ಶಾಕ್ ಹೊಡೆದೈತಲ್ಲ, ಅದಕ್ಕೆ ಹಂಗೆ ಆಗೈತೆ ಬಾಯಿ. ಸುಮ್ಕಿರ್ಲ ಅಮಾವಾಸ್ಯೆ, ನೀನು ಚಂದಕ್ಕಿದೆಯಾ? ಹೆಂಗ ಕಣ್ಣಾಗಣ್ಣ, ನೀನು ನನ್ನ ಜೊತೆಗಿದೆಯಾ ಅಂತ ಹೆಂಗೋ ಒಸಿ ಹಂಗೆ ಧೈರ್ಯವಾಗಿದ್ದೀನಿ ಕಣ್ಣಾಗಣ್ಣ. ಓಯ್ ನಗಣ್ಣ, ಆ ಡಾಕ್ಟ್ರನ್ನ ಕರಿಯೋಣ ಬಿರಿನಿ. ನನಗೆ ಬಾಯೆಲ್ಲ ನೋವ್ತಾಯ್ತು ಕಣ. ಬಾಯಿ ಎತ್ಲಾಗೋ ಓದಂಗೆ ಆಗ್ತೈತೆ ಕಣ್ಣಾಗಣ್ಣ. ಓಯ್ ಬತ್ತಾರೆ ಕಣ್ಲ ಅಮಾವಾಸ್ಯೆ. ಏಳು ಬಂದಿದ್ದೀನಿ ತಡ್ಕಳ್ಳ. ಬತ್ತಾರೆ ಕಣ್ಲ ಅಮಾವಾಸ್ಯೆ, ಈಗಲಾಗ್ಲ ಡಾಕ್ಟ್ರು. ಕಾಮಿನಿ, ಈ ಪೇಷಂಟ್ ಯಾರಮ್ಮ? ಕಾಮಿನಿ ಡಾಕ್ಟರ್, ಇವ್ರ ಹೆಸರು ಅಮಾವಾಸ್ಯೆ ಅಂತೆ ಡಾಕ್ಟರ್. ಇವ್ರಿಗೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟಿದೆ ಅಂತೆ ಡಾಕ್ಟರ್. ನೋಡಿ ಡಾಕ್ಟರ್, ಆ ಪೇಷಂಟ್ ಕಡೆಯವರು ಅಲ್ಲೇ ಇದ್ದಾರೆ, ಏನು ಅಂತ ಕೇಳಿ ಡಾಕ್ಟರ್. ಕಾಮಿನಿ, ಈ ಪೇಷಂಟ್ಗೆ ಶಾಕ್ ಎಲ್ಲೆಲ್ಲಿ ಹೊಡೆದೈತಮ್ಮ ಕಾಮಿನಿ? ನಗಣ್ಣ ಇದ್ಯಾ ಡಾಕ್ಟ್ರಣ್ಣ? ಹಿಂಗೆಲ್ಲ ಮಾತಾಡ್ಕೊಂತಾರಲ್ಲ ನಾಗಣ್ಣ. ಇವ್ರು ಯಾಕೋ ಮಾತಾಡೋದು ನೋಡಿದ್ರೆ ನಾಗಣ್ಣ ಏನು ಮಾಡ್ತಾರೋ ಅನ್ನಿಸ್ತೈತೆ ಕಣ್ಣಾಗಣ್ಣ. ನನ್ನ ನೋಡ್ಕೊಳ್ಳಾಗಣ್ಣ. ಸುಮ್ಕಿರ್ಲ ಅಮಾವಾಸ್ಯೆ, ಒಂದ್ರ ಓಟ ಡಾಕ್ಟ್ರು ಬಂದವ್ರೆ. ಏನು ಹೇಳ್ತಾರೆ ಕೇಳೋಣ. ಸುಮ್ಕಿರ್ಲ ಅಮಾವಾಸ್ಯೆ. ಕಾಮಿನಿ, ಆ ಪೇಷಂಟ ಕೇಳಮ್ಮ, ಎಲ್ಲೆಲ್ಲಿ ಶಾಕ್ ಹೊಡೆದೈತಂತ ಕೇಳಮ್ಮ ಕಾಮಿನಿ. ಯಾರು ಬರ್ರಿ ಪೇಷಂಟ್ ಕಡೆಯವರು? ಬರ್ರಿ, ಯಾರು ಈ ಕಡೆ? ಡಾಕ್ಟ್ರೇ, ಆ ಪೇಷಂಟ್ ಕಡೆಯವ್ರು ನಾವೇ ಡಾಕ್ಟ್ರೇ. ಹೇಳಿ ಡಾಕ್ಟ್ರೇ, ಏನು ನಿಮ್ಮ ಹೆಸರೇನಪ್ಪ? ಡಾಕ್ಟ್ರೇ, ನನ್ನ ಹೆಸರು ನಾಗಣ್ಣ ಅಂತವು. ನಮ್ಮೂರ್ನಾಗೆ ಯಾರನ್ನು ಕೇಳಿದ್ರು ಹೇಳ್ತಾರೆ ನನ್ನ ಹೆಸರು ನಾಗಣ್ಣ ಅಂತ. ಆ ಹಾಸಿಗೆ ಮೇಲೆ ಮನಿಕೊಂಡವನಲ್ಲ, ಅವನ ಹೆಸರು ಅಮಾವಾಸ್ಯೆ ಅಂತ. ಹೇ ಕಾಮಿನಿ, ಯಾರೇ ಇವನು? ಅಗ್ಲಲ್ಲ ಟ್ಯಾಕುಟ್ರಿ ಅಂತಾನಲ್ಲೇ ಕಾಮಿನಿ. ಯಾರಮ್ಮ ಇವನು ಕಾಮಿನಿ? ನನ್ನ ಹೆಸರು ಟ್ಯಾಕುಟ್ರಿ ಅಲ್ಲ ಕಣಮ್ಮ ಕಾಮಿನಿ. ನನ್ನ ಹೆಸರು ಡಾಕ್ಟ್ರು ಕಣಮ್ಮ. ಡಾಕ್ಟ್ರು ಅಂತ ಕರಿಯ ಕೇಳಮ್ಮ ಕಾಮಿನಿ. ಡಾಕ್ಟರ್ ಅವರು ಹಳ್ಳಿ ಜನ ನೋಡಿ ಡಾಕ್ಟರ್, ಅದಕ್ಕೆ ಅವ್ರಿಗೆ ಡಾಕ್ಟರ್ ಅಂತ ಸರಿಗೆ ಹೇಳೋಕ್ ಬರಲ್ಲ ಡಾಕ್ಟರ್. ಅದಕ್ಕೆ ಅವರು ಡಾಕ್ಟ್ರೇ ಅಂತ ಹೇಳೋದು ನಿಮಗೆ ಟ್ರ್ಯಾಕ್ಟ್ರೇ ಅಂದಂಗಂತ ಕೇಳಿಸುತ್ತೆ ಡಾಕ್ಟರ್. ಅವರು ಹಳ್ಳಿ ಜನ ಡಾಕ್ಟರ್, ಅವ್ರಿಗೆ ಹಂಗೆ ಡಾಕ್ಟರ್ ಹೇಳೋಕ್ ಬರೋದು. ಕಾಮಿನಿ ಅವ್ರನ್ನ ಕೇಳಮ್ಮ ಕಾಮಿನಿ. ಅವ್ರಿಗೆ ಶಾಕ್ ಹೆಂಗಮ್ಮ ಹೊಡಿತು ಕಾಮಿನಿ? ಕೇಳಮ್ಮ ಕಾಮಿನಿ. ನಾಗಪ್ಪ ಅವರೇ, ನಿಮ್ಮ ಅಮಾವಾಸ್ಯೆ ಅವರಿಗೆ ಶಾಕ್ ಹೆಂಗ್ ಹೊಡಿತು ನಾಗಪ್ಪ ಅವರೇ? ಅದನ್ನ ನಮ್ಮ ಡಾಕ್ಟರ್ ಕೇಳ್ತಾ ಇದ್ದಾರೆ. ಹೇಳಿ ಒಂದು ಸ್ವಲ್ಪ, ಯಾವ ರೀತಿ ಶಾಕ್ ಹೊಡಿತಂತ ನಮ್ಮ ಡಾಕ್ಟರ್ಗೆ ಹೇಳ್ಬೇಕಂತೆ. ಡಾಕ್ಟ್ರೇ, ನಮ್ಮ ಹೊಲ್ದಾಗೆ ಒಂದು ಮೋಟ್ರು ಕೆಟ್ಟಿತ್ತು ಡಾಕ್ಟ್ರೇ. ಅದನ್ನ ಒಸಿ ರೆಡಿ ಮಾಡೋಣ ಅಂತ ಹೋಗಿದ್ವಿ ನೋಡಿ ಡಾಕ್ಟ್ರೇ. ಅಲ್ಲಿ ನಮ್ಮ ಮಗ ಮಾಡಿದ್ದ ಎಡವಟ್ಟಿಗೆ ಒಂದು ಸ್ವಲ್ಪ ನಮ್ಮ ಅಮಾವಾಸ್ಯೆಗೆ ಕರೆಂಟ್ ಹಿಡ್ಕೊಂಬಿಟ್ಟಿತ್ತು ಡಾಕ್ಟ್ರೇ. ಅದಕ್ಕೆ ಒಂದ್ರ ಒಟ್ಟು ಬಾಯಿ ಅತ್ಲಾಗಿತ್ಲಾ ತಿರಿಕೊಂಬಿಟ್ಟೈತೆ ನೋಡ್ರಿ ಡಾಕ್ಟ್ರೇ. ಏನನ ಮಾಡಿ ನಮ್ಮ ಅಮಾವಾಸ್ಯೆಗೆ ಆ ಬಾಯಿ ಕೈ ಕಾಲು ಸರಿ ಹೋಗಂಗೆ ಮಾಡಿ ಡಾಕ್ಟ್ರೇ. ಕಾಮಿನಿ ಯಾರೇ ಇವನು? ನನ್ನ ಹಗ್ಲಲ್ಲ ಡಾಕ್ಟ್ರೇ ಅಂತ ಕರಿತಾನಲ್ಲೇ ಕಾಮಿನಿ. ಯಾರಮ್ಮ ಇವನು ಕಾಮಿನಿ? ನೋಡಿ ಡಾಕ್ಟರ್, ಅವರು ಹಳ್ಳಿ ಜನ ಡಾಕ್ಟರ್, ಅವ್ರಿಗೆ ಡಾಕ್ಟರ್ ಅನ್ನೋದು ಬರಲ್ಲ ಡಾಕ್ಟರ್. ಅವ್ರು ಯಾವಾಗೂ ಎಲ್ಲ ಡಾಕ್ಟರ್ಸ್ಗೂ ಹಂಗೆ ಡಾಕ್ಟರ್ ಕರೆಯೋದು, ಡಾಕ್ಟ್ರೇ ಅಂತಾನೆ ಅಂತ
ಹೇಳ್ತಾರೆ ಡಾಕ್ಟರ್. ನಗಣ ನಗಣ ಬಾ ನಗಣ ಒಂದು ಒಟ್ಟು ಹತ್ರಕ್ಕೆ. ಏನೇ ಯಾಕಲ ಅಮಾವಾಸ್ಯೆ ಯಾಕ ನಗಣ ನಗಣ ನನಗೆ ಯಾಕೋ ಭಯವಾಗ್ತದೆ ಕಾರಣ. ಈ ಡಾಕ್ಟ್ರು ಮಾತಾಡೋದೆಲ್ಲ ನೋಡಿದರೆ ನಮ್ಮಿಬ್ರನ್ನ ಏನನ ಮಾಡ್ಬಿಡ್ತಾರೆ ಕಣ್ಣಾಗಣ. ಇಲ್ಲಿ ಈ ಹಾಸ್ಪಿಟ್ಲಾಗ ನೋಡಿದರೆ ಒಬ್ಬರೇ ಒಬ್ಬರು ಪೇಷಂಟ್ಗಳೇ ಇಲ್ಲ ಕಣ್ಣಾಗಣ. ನಡಿ ನಗಣ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗೋಣ. ಈ ಹಾಸ್ಪಿಟ್ಲೂ ಬೇಡ ನಗಣ, ನನಗೆ ಯಾಕೋ ಭಯವಾಗ್ತದೆ ನಗಣ. ನಡಿ ನಗಣ ಹೋಗೋಣ. ಸುಮ್ಮನಿರ್ಲ ಅಮಾವಾಸ್ಯೆ ಒಂದು ರವ್ವಟ್ಟು. ಆ ಡಾಕ್ಟ್ರನ ನೀನು ನೋಡೋವರ್ಗನ ಸುಮ್ಮನಿರಲ್ಲ. ಅಯ್ಯೋ ಈ ನಾಗನಿಗೆ ಹೇಳಿದರೆ ಅರ್ಥನೇ ಆಗಕ್ಕಿಲ್ಲ. ಇವಾಗ ಈ ಡಾಕ್ಟ್ರು ಏನು ಮಾಡ್ತಾರಪ್ಪ ಅಂತ ನನಗೆ ಭಯವಾಗ್ತೈತ್ರಪ್ಪೋ ಭಯವಾಗುತ್ತೆ. ಕಾಮಿನಿ ಕಾಮಿನಿ ಬಾರಮ್ಮ ಕಾಮಿನಿ. ಅಯ್ಯಪ್ಪ ಆ ಡಾಕ್ಟ್ರು ನೋಡಪ್ಪ ಅಯ್ಯಮ್ಮನ ಹೆಂಗೆಲ್ಲ ಕರೀತಾವ್ರೆ. ನಮ್ಮೂರ್ನಾಗ ಏನನ ಹೆಣ್ಮಕ್ಳು ನೀನು ಕರೆದಿದ್ರೆ ಏನಿಲ್ಲಪ್ಪ ಪಾರ್ಕಿಗೆ ತಗೊಂಡು ಇಟ್ಲೇ ಇಕ್ಬಿಡೋರು ನಮ್ಮೂರಾಗ ಹೆಣ್ಮಕ್ಳು. ಈ ಡಾಕ್ಟ್ರು ನೋಡು ಅಯ್ಯಮ್ಮನ ಹಂಗೆ ಕರೆದ್ರು ಅಯ್ಯಮ್ಮ ಸುಮ್ಮನೆ ನಿಂತ್ಕೊಂಡೈತಿ. ಕಾಮಿನಿ ಕಾಮಿನಿ ಬಾರಮ್ಮ ಇವನ್ ಹಿಡ್ಕ ಬಾರಮ್ಮ. ಅಯ್ಯಯ್ಯಪ್ಪ ಈ ಡಾಕ್ಟ್ರು ನೋಡ್ರಪ್ಪ ಹೆಂಗೆ ಹೇಳ್ತವ್ರೆ. ನಂದು ಯಾವ್ದು ಹಿಡ್ಕೊಂತಾರಪ್ಪ ಇವ್ರೀಗ. ಡಾಕ್ಟರ್ ಏನು ಹಿಡ್ಕೋಬೇಕು ಡಾಕ್ಟರ್ ಅವ್ರದ್ದು? ಕಾಮಿನಿ ನಾನು ಹೇಳಿದ್ದು ಪೇಷಂಟ್ ಅವ್ರದ್ದು ಕಾಲು ಹಿಡ್ಕ ಅಂತ ಕಾಮಿನಿ ಹೇಳಿದ್ದು. ಓಕೆ ಓಕೆ ಡಾಕ್ಟರ್. ಏನಪ್ಪ ನಿನಗೆ ಶಾಕು ಎಲ್ಲೆಲ್ಲಿ ಹೊಡಿತಪ್ಪ ಹೇಳಪ್ಪ. ನಗಣ ನಗಣ ಇವ್ರು ಹೆಂಗೆಂಗೋ ಕೇಳ್ತಾರೆ ಕಣ್ಣಾಗಣ. ಇವ್ರು ಕೇಳೋದು ನೋಡ್ತಾ ಇರಿ ನನಗಿಲ್ಲಿ ಹೆಂಗೆಂಗೋ ಆಗ್ತೈತೆ ಕಣ್ಣಾಗಣ. ನೀನೇ ಹೇಳೋಣ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಭಯವಾಗ್ತೈತೆ ಕಣ್ಣಾಗಣ. ನೀನೇ ಮಾತಾಡ್ನಾಗಣ. ಡಾಕ್ಟ್ರೇ ಅದೇ ಡಾಕ್ಟ್ರೇ ಅವನು ಆ ಕರೆಂಟ್ ವೈರ್ನ ಬಾಯಕ್ಕೆ ಇಕ್ಕೊಂಡಿದ್ದ ಡಾಕ್ಟ್ರೇ. ನಮ್ಮ ಮಗ ಕರೆಂಟ್ ಸ್ವಿಚ್ನ ಆನ್ ಮಾಡು ಅಂತ ಹೇಳ್ದ ಡಾಕ್ಟ್ರೇ. ನಾನು ಆನ್ ಮಾಡಿಬಿಟ್ಟೆ. ಆ ಬಾಯಾಕು ಆ ಕೈನಾಕು ಎಲ್ಲ ಕರೆಂಟ್ ವೈರ್ ಹಿಡ್ಕೊಂಡಿದ್ನಲ್ಲ ಡಾಕ್ಟ್ರೇ. ಆವಾಗ ಆ ಅಮಾವಾಸ್ಯೆಗೆ ಕರೆಂಟು ಶಾಕ್ ಹೊಡೆದ್ಬಿಡ್ತು ಡಾಕ್ಟ್ರೇ. ಆವಾಗಿಂದಟಿ ಅವನಿಗೆ ಆ ಬಾಯಿ ಹಂಗಾಗ್ಬಿಟ್ಟೈತೆ ಡಾಕ್ಟ್ರೇ. ಒಟ್ಟು ಆ ಕೈ ಕಾಲು ಸರಿಯಾಗಿ ಆಡೋಕ್ಕಿಲ್ಲ ಡಾಕ್ಟ್ರೇ. ಹೌದೇನಪ್ಪ ನಿನಗೆ ಅದನ್ನ ಬಾಯಕ್ಕೆ ಇಕ್ಕೊಂಡಾಗಲೇ ಏನಪ್ಪ ಶಾಕ್ ಹೊಡೆದಿದ್ದು? ಹ್ಞೂನ್ರಿ ಡಾಕ್ಟ್ರೇ. ಆ ವೈರ್ನ ಯಾವಾಗ ಬಾಯಕ್ಕೆ ಇಕ್ಕಣ್ಣೋ ಆವಾಗ ನಮ್ಮ ಮಗ ಸ್ವಿಚ್ ಹಾಕು ಅಂತ ಹೇಳ್ಬಿಟ್ಟ ಡಾಕ್ಟ್ರೇ. ನಾನು ಅವಾಗ ಆ ಸ್ವಿಚ್ಚನ್ನ ಹಾಕ್ಬಿಟ್ಟೆ ಡಾಕ್ಟ್ರೇ. ಆವಾಗ ಹಂಗೆ ಬಾಯಿನಕ್ಕೆ ವೈರ್ ಇಕ್ಕೊಂಡಿದ್ನಲ್ಲ ಡಾಕ್ಟ್ರೇ, ಹಂಗೆ ಶಾಕು ಹೊಡೆದ್ಬಿಡ್ತು ಡಾಕ್ಟ್ರೇ. ಅದನ್ನು ಕೈನಾಗೂ ಹಿಡ್ಕೊಂಡಿದ್ದ ಡಾಕ್ಟ್ರೇ. ಅದಕ್ಕೇನೆ ಹಂಗೆ ಕೈನೂ ಶಾಕು ಹೊಡೆದ್ಬಿಟ್ಟೈತೆ ಡಾಕ್ಟ್ರೇ. ಏನಪ್ಪ ಅದನ್ನು ಕೈನಾಗೂ ಹಿಡ್ಕೊಂಡಿದ್ದೇನಪ್ಪ? ಆ ಕೈನ ಹಿಡ್ಕೊಂಡಿರೋದಕ್ಕೆ ಕಣಪ್ಪ ನಿನಗೆ ಅದನ್ನು ಶಾಕ್ ಹೊಡೆದಿರೋದು. ಹ್ಞೂನ್ರಿ ಡಾಕ್ಟ್ರೇ. ಆವಾಗಿಂದನೂ ಹೇಳ್ತಾ ಇದ್ದೀನಲ್ಲ ಡಾಕ್ಟ್ರೇ. ಆ ವೈರ್ನ ಅಮಾವಾಸ್ಯೆ ಬಾಯಿನಾಗೂ ಇಟ್ಕೊಂಡಿದ್ದ, ಕೈನಾಗೂ ಆ ವೈರ್ನ ಹಿಡ್ಕೊಂಡಿದ್ದ ಡಾಕ್ಟ್ರೇ. ಆ ಕರೆಂಟು ಕೈಗೂ ಬಾಯಿಗೂ ಕಾಲ್ಗೂ ಎಲ್ಲ ಸೇರಿಸಿ ಹೊಡೆದ್ಬಿಟ್ಟೈತೆ ಡಾಕ್ಟ್ರೇ. ಕರೆಂಟ್ ಶಾಕು ಒಟ್ಟು ಅದೇನಾಗೈತೆ ಅಂತ ನೋಡಿ ಡಾಕ್ಟ್ರೇ. ಹೇ ಯಾರಪ್ಪ ಇವನು? ಆಗಿಂದಟಿನೂ ನಾನು ನೋಡ್ತಾನೆ ಇದ್ದೀನಲ್ಲಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ಡಾಕ್ಟ್ರು ಅಮಾವಾಸ್ಯೆನ ಹೆಂಗೆಲ್ಲ ನೋಡ್ಕೊಂಬತ್ತವ್ರೆ ಅಂತ. ಇದು ಹಳ್ಳಿ ಜಾಣಾರು ಅಂತ ಚಾನಲ್ ಕಣ್ರಪ್ಪ. ಎಲ್ಲರೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಈ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಆಗ್ರಪ್ಪು. ಇದು ಅಮಾವಾಸ್ಯೆ ಎಡವಟ್ಟು ಭಾಗ 20 ಕಣ್ರಪ್ಪು. ಇದರ ಮುಂದುವರಿದ ಭಾಗ 21ರಲ್ಲಿರುತ್ತದೆ ನೋಡ್ರಪ್ಪು, ಮರಿಬೇಡ್ರಿ. ಹಂಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಕೊಟ್ಟು ಕೆಳಗೆ ಕಾಮೆಂಟು ಬರೆದು ಹಂಗೆ ಈ ವಿಡಿಯೋನ ಶೇರು ಮಾಡ್ರಪ್ಪು. ಬತ್ತೀನಿ ಕಣ್ರಪ್ಪು ಮುಂದಿನ ಸಂಚಿಕೆ 21ಕ್ಕೆ.